ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕಾರಣದಲ್ಲಿ ಈಗ ಎಲ್ಲರ ಕಣ್ಣು ಇರೋದು ಒಂದೇ ಒಂದು ಕುರ್ಚಿಯ ಮೇಲೆ. ಹೌದು, ಅದುವೇ ಮುಖ್ಯಮಂತ್ರಿ ಗದ್ದುಗೆ. ಕಳೆದ ಹಲವು ತಿಂಗಳುಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಕುರ್ಚಿ ಕದನ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಂತಿದೆ. ಒಂದು ಕಡೆ ಅನುಭವದ ಆಡಳಿತ ನೀಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಪಕ್ಷವನ್ನು ಕಟ್ಟಿ ಬೆಳೆಸಿದ ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್. ಈ ಇಬ್ಬರೂ ನಾಯಕರ ನಡುವೆ ನಡೆಯುತ್ತಿರುವ ಈ ಶೀತಲ ಸಮರ ಈಗ ಕೇವಲ ಆಂತರಿಕ ಚರ್ಚೆಯಾಗಿ ಉಳಿದಿಲ್ಲ, ಅದು ಬೀದಿಗೆ ಬಂದು ನಿಂತಿದೆ. ಇವತ್ತಿನ ನಮ್ಮ ವಿಶೇಷ ವರದಿಯಲ್ಲಿ ನಾವು ಚರ್ಚಿಸಲಿರುವುದು ಮೇ 15ಕ್ಕೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಮೇ 20ಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ನಡೆಯಲಿರುವ ಸಾಧನಾ ಸಮಾವೇಶದ ಮರ್ಮವೇನು ಮತ್ತು ಡಿಕೆ ಸುರೇಶ್ ಅವರ ಆ ಬಿಸಿ ರಕ್ತದ ಹೇಳಿಕೆಯ ಹಿಂದಿನ ಗುಟ್ಟೇನು, ಇವೆಲ್ಲವನ್ನು ವಿವರವಾಗಿ ನೋಡೋಣ. ಸಿದ್ದರಾಮಯ್ಯ ಸರ್ಕಾರದ 3 ವರ್ಷ ಮತ್ತು ಶಕ್ತಿ ಪ್ರದರ್ಶನ. ಬೈ ಎಲೆಕ್ಷನ್ ಫಲಿತಾಂಶ ಬಂದಾಗಿದೆ. ಎರಡೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಭರ್ಜರಿ ಜಯ ಗಳಿಸಿದೆ. ಈಗ ರಾಜ್ಯ ಸರ್ಕಾರದ ಮುಂದೆ ಇರುವುದು ಮೇ 20ರ ಸಂಭ್ರಮ. ಹೌದು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮೇ 20ಕ್ಕೆ ಸರಿಯಾಗಿ 3 ವರ್ಷ ಪೂರೈಸಲಿದೆ. ಈ ಸಂದರ್ಭವನ್ನು ಸ್ಮರಣೀಯವಾಗಿಸಲು ತುಮಕೂರಿನಲ್ಲಿ ಬೃಹತ್ ಸಾಧನಾ ಸಮಾವೇಶಕ್ಕೆ ತಯಾರಿ ನಡೆದಿದೆ. ಗಮನಿಸಬೇಕಾದ ಅಂಶವೆಂದರೆ ಈ ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವುದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದು ಕೇವಲ ಸರ್ಕಾರದ ಸಾಧನೆಯನ್ನು ಹೇಳುವ ವೇದಿಕೆಯಲ್ಲ, ಬದಲಾಗಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ವೇದಿಕೆಯೂ ಹೌದು ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಏಕೆಂದರೆ ಸಿದ್ದರಾಮಯ್ಯ ಅವರು ಸತತ 3 ವರ್ಷಗಳ ಕಾಲ ಯಶಸ್ವಿ ಆಡಳಿತ ನೀಡಿದ್ದಾರೆ ಎಂಬ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸುವುದು ಈ ಸಮಾವೇಶದ ಹಿಂದಿನ ಉದ್ದೇಶ ಎನ್ನಲಾಗುತ್ತಿದೆ. ಡಿಕೆ ಶಿವಕುಮಾರ್ ಬಣದ ನಿರೀಕ್ಷೆ ಮತ್ತು ಮೇ 15ರ ಗಿಫ್ಟ್. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಒಂದು ದೊಡ್ಡ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದಾರೆ. ಮೇ 15 ಡಿಕೆ ಶಿವಕುಮಾರ್ ಅವರ 64ನೇ ಹುಟ್ಟುಹಬ್ಬ. ಈ ಜನ್ಮದಿನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿಗಲಿರುವ ದೊಡ್ಡ ಗಿಫ್ಟ್ ಮುಖ್ಯಮಂತ್ರಿ ಪಟ್ಟ ಎಂದು ಅವರ ಬೆಂಬಲಿಗರು ಬಲವಾಗಿ ನಂಬಿದ್ದಾರೆ. ಖುದ್ದು ಡಿಕೆ ಸುರೇಶ್ ಅವರೇ ಹೇಳುವಂತೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಅತಿ ಮುಖ್ಯ. ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತನ್ನು ಉಲ್ಲೇಖಿಸುವ ಮೂಲಕ ಅವರು ತಮ್ಮ ಅಣ್ಣನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವ ಕಾಲ ಬಂದಿದೆ ಎಂಬ ಸುಳಿವು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗಲೂ ಏಕಾಂಗಿಯಾಗಿ ಹೋರಾಡಿ ಪಕ್ಷವನ್ನು ಉಳಿಸಿದವರು. ಅವರು ಪಕ್ಷಕ್ಕಾಗಿ ತಿಹಾರ್ ಜೈಲಿಗೂ ಹೋಗಿ ಬಂದಿದ್ದಾರೆ. ಇಂತಹ ನಾಯಕನಿಗೆ ನ್ಯಾಯ ಸಿಗಬೇಕು ಎಂಬುದು ಅವರ ಬೆಂಬಲಿಗರ ಸತತ ಒತ್ತಾಯ. ಡಿಕೆ ಸುರೇಶ್ ಅವರ ಶಾಕಿಂಗ್ ಹೇಳಿಕೆ, ರಕ್ತ ಕುದಿಯುತ್ತಿದೆ. ಇತ್ತೀಚೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ನೀಡಿದ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಅವರು ಹೇಳಿದ ಮಾತು ಹೀಗಿತ್ತು: ನಮ್ಮ ಬಾಡಿ ಮೇಲುಗಡೆ ನೋಡೋಕೆ ತಣ್ಣಗಿರುತ್ತೆ, ಆದರೆ ಒಳಗಡೆ ಬ್ಲಡ್ ತುಂಬ ಬಿಸಿಯಾಗಿರುತ್ತೆ. ಇದರ ಅರ್ಥ ಬಹಳ ಆಳವಾಗಿದೆ. ಹೊರ ನೋಟಕ್ಕೆ ಡಿಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಹೈಕಮಾಂಡ್ ಮಾತಿಗೆ ಬದ್ಧರಾಗಿ ಶಾಂತವಾಗಿದ್ದರೂ ಒಳಗಡೆ ಅಧಿಕಾರ ಹಂಚಿಕೆಯಾಗದ ಬಗ್ಗೆ ಅಸಮಾಧಾನ ಕುದಿಯುತ್ತಿದೆ ಎಂಬುದು ಇದರ ತಾತ್ಪರ್ಯ. ನಾವೆಲ್ಲ ತಾಳ್ಮೆಯಿಂದ ಕಾಯುತ್ತಿದ್ದೇವೆ, ಯಾವಾಗ ಬ್ಲಾಸ್ಟ್ ಆಗ್ತೀವೋ ಗೊತ್ತಿಲ್ಲ ಎಂಬ ನೇರ ಸಂದೇಶವನ್ನು ಅವರು ಈ ಮೂಲಕ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಬಣಕ್ಕೆ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಸಿದ್ದರಾಮಯ್ಯ ಅವರ 5 ವರ್ಷದ ಪ್ರತಿಜ್ಞೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಲುವು ಬೇರೆಯೇ ಇದೆ. ತಾವು ಪೂರ್ಣ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯುವುದಾಗಿ ಅವರು ಹಲವು ಬಾರಿ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದರೆ 5 ವರ್ಷ ನಾನೇ ಸಿಎಂ ಎನ್ನುವ ಮೂಲಕ ಅವರು ಚೆಂಡನ್ನು ದೆಹಲಿ ನಾಯಕರ ಅಂಗಳಕ್ಕೆ ಎಸೆದಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ನಿಂದ ತಮಗೆ ಯಾವುದೇ ಬುಲಾವು ಬಂದಿಲ್ಲ ಮತ್ತು ಪದಚ್ಯುತಿಯ ಬಗ್ಗೆ ಯಾವುದೇ ಸೂಚನೆ ಸಿಕ್ಕಿಲ್ಲ ಎಂಬುದು ಅವರ ವಾದ. ಸಿದ್ದರಾಮಯ್ಯ ಅವರ ಪ್ರಕಾರ ಜನರ ತೀರ್ಪು 5 ವರ್ಷಗಳ ಆಡಳಿತಕ್ಕೆ ಸಿಕ್ಕಿದೆ. ಅವರ ಗ್ಯಾರಂಟಿ ಯೋಜನೆಗಳು ಮತ್ತು ಜನಪರ ಕಾರ್ಯಕ್ರಮಗಳು ಅವರಿಗೆ ಶ್ರೀರಕ್ಷೆಯಾಗಿವೆ. ಅವರು ಸದ್ಯಕ್ಕೆ ಕುರ್ಚಿ ಬಿಟ್ಟುಕೊಡುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ. ಮೂರನೆಯ ನಾಯಕನ ಉದಯ ಪರಮೇಶ್ವರ್ ಪರ್ಯಾಯವೇ? ಈ ಇಬ್ಬರು ಪ್ರಬಲ ನಾಯಕರ ಜಗಳದ ನಡುವೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುಂಚೂಣಿಗೆ ಬರುತ್ತಿದೆ. ಸಿದ್ದರಾಮಯ್ಯ ಅವರು ಒಂದು ವೇಳೆ ಕುರ್ಚಿ ಬಿಡಬೇಕಾದ ಅನಿವಾರ್ಯತೆ ಬಂದರೆ ಅವರು ಡಿಕೆ ಶಿವಕುಮಾರ್ ಬದಲಿಗೆ ಪರಮೇಶ್ವರ್ ಅವರನ್ನು ಪರ್ಯಾಯ ನಾಯಕನಾಗಿ ಬಿಂಬಿಸುತ್ತಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿವೆ. ರಾಜ್ಯದಲ್ಲಿ ದಲಿತ ಸಿಎಂ ಎಂಬ ಕೂಗು ಕೂಡ ಜೋರಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣದ ಈ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ.
ಖರ್ಗೆ ಅವರ ಎಂಟ್ರಿಯಿಂದಾಗಿ ಈ ಕದನಕ್ಕೆ ತಾತ್ಕಾಲಿಕ ವಿರಾಮ ಸಿಕ್ಕಂತಿದ್ದರೂ ಒಳಗೊಳಗೆ ಹೊಗೆಯಾಡುತ್ತಿರುವ ಅಸಮಾಧಾನ ಮಾತ್ರ ಆರಿಲ್ಲ. ಹೈಕಮಾಂಡ್ ನಿಲುವು ಮತ್ತು ದಿಲ್ಲಿ ಭೇಟಿ. ಡಿಕೆ ಬ್ರದರ್ಸ್ ಈಗಾಗಲೇ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟನೆ ಕೇಳಿ ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಸ್ತುತ ಚುನಾವಣಾ ಲೆಕ್ಕಾಚಾರಗಳಲ್ಲಿ ಬ್ಯುಸಿಯಾಗಿದ್ದು, ಇಬ್ಬರು ನಾಯಕರನ್ನ ಒಟ್ಟಿಗೆ ಕುಳ್ಳಿರಿಸಿ ಮಾತನಾಡುವ ಭರವಸೆಯನ್ನ ಹೈಕಮಾಂಡ್ ನೀಡಿದೆ. ಆದರೂ ದೆಹಲಿಯಿಂದ ಇನ್ನೂ ಅಧಿಕೃತ ಬುಲಾವ್ ಬಂದಿಲ್ಲ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ಮೇ 15ರ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಮತ್ತು ಮೇ 20ರ ಸಾಧನಾ ಸಮಾವೇಶ, ಈ ಎರಡೂ ದಿನಾಂಕಗಳು ಕರ್ನಾಟಕ ರಾಜಕಾರಣದಲ್ಲಿ ಬಹಳ ಮಹತ್ವದವು. ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಶುಭ ಸುದ್ದಿ ನೀಡುತ್ತಾ ಅಥವಾ ಸಿದ್ದರಾಮಯ್ಯ ಅವರೇ ಮುಂದಿನ 2 ವರ್ಷಗಳ ಕಾಲವು ಸಿಎಂ ಆಗಿ ಮುಂದುವರಿಯುತ್ತಾರಾ ಅಥವಾ ಯಾವುದಾದ್ರೂ ಹೊಸ ತಿರುವು ರಾಜ್ಯ ರಾಜಕಾರಣದಲ್ಲಿ ಸಿಗುತ್ತಾ ಕಾದು ನೋಡಬೇಕು. ನಿಮಗೇನನ್ನಿಸುತ್ತೆ? ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.